ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಿಚನ್ ಟಿಪ್ಸ್. ಚಪಾತಿ ಮೃದುವಾಗಲು ಹಿಟ್ಟು ಕಲಿಸುವ ಮುನ್ನ ಅದಕ್ಕೆ ಮೊಸರು ಸೇರಿಸಿ. ಅಕ್ಕಿ ಡಬ್ಬದಲ್ಲಿ ಹುಳ ಆಗದಿರಲು ಬೇವಿನ ಕಡ್ಡಿ ಮತ್ತು ಅರಿಶಿನ ಕೊಂಬನ್ನು ಹಾಕಿಡಿ. ಪಾತ್ರೆ ಕರಕಲಾಗಿದ್ದರೆ 2-3 ಎಸಳು ಈರುಳ್ಳಿ ಹಾಗೂ ಬಿಸಿ ನೀರು ಹಾಕಿ 5 ನಿಮಿಷ ಹಾಗೆ ಇಡಿ. ಅನಂತರ ತೊಳೆದರೆ ಪಾತ್ರೆ ಹೊಳಪಿನಿಂದ ಕೂಡಿರುತ್ತದೆ. ಮೊಸರು ಹುಳಿಯಾಗಿದ್ದರೆ ಅದಕ್ಕೆ ನೀರು ಬೆರೆಸಿ ಅನಂತರ ತಿಳಿ ನೀರನ್ನು ಬಗ್ಗಿಸಿ ಮೊಸರಿನ ಹುಳಿ ಅಂಶವನ್ನು ತೆಗೆಯಬಹುದು. ಉಪ್ಪಿನ ಡಬ್ಬದಲ್ಲಿ 2 ಒಣ ಮೆಣಸಿನಕಾಯಿಗಳನ್ನು ಹಾಕಿಟ್ಟರೆ ಉಪ್ಪು ನೀರು ಬಿಟ್ಟುಕೊಳ್ಳುವುದಿಲ್ಲ. ಬೆಳ್ಳುಳ್ಳಿಯನ್ನು ಹೆಚ್ಚಿದ ನಂತರ ಕೈ ಅದೇ ವಾಸನೆ ಬರುತ್ತಿದ್ದರೆ ಒಂದು ಪ್ಲೇಟಿಗೆ ಕೈಯನ್ನು ರಬ್ ಮಾಡಿದರೆ ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗುತ್ತದೆ. ತೆಂಗಿನಕಾಯಿಯನ್ನು ಒಡೆದ ಬಳಿಕ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಇಟ್ಟರೆ ಕೆಲ ದಿನಗಳವರೆಗೆ ಕೆಡುವುದಿಲ್ಲ. ನೀರನ್ನು ಕುದಿಸುವಾಗ ಪಾತ್ರೆಯನ್ನು ಮುಚ್ಚಿರಿ, ಇದರಿಂದ ನೀರು ಬೇಗನೆ ಬಿಸಿಯಾಗುತ್ತದೆ. ಸಕ್ಕರೆ ಡಬ್ಬದಲ್ಲಿ 3-4 ಲವಂಗಗಳನ್ನು ಹಾಕಿಟ್ಟರೆ ಡಬ್ಬಕ್ಕೆ ಇರುವೆ ಬರುವುದನ್ನು ತಡೆಯಬಹುದು. ಸಿಹಿಮೆಣಸಿನಕಾಯಿಯನ್ನು ಕತ್ತರಿಸಲು ಕತ್ತರಿಯನ್ನು ಬಳಸಿ, ಇದರಿಂದ ಕೈ ಉರಿಯುವುದನ್ನು ತಪ್ಪಿಸಬಹುದು. ಚಮಚ ಬಳಸಿ ಶುಂಠಿಯ ಸಿಪ್ಪೆಯನ್ನು ತೆಗೆದರೆ ಆ ಕೆಲಸ ಸುಲಭ ಮತ್ತು ಬೇಗನೆ ಆಗುತ್ತದೆ. ಜಿರಳೆಯಿಂದ ಮುಕ್ತರಾಗಲು ನೆಲದ ಅಂಚುಗಳಲ್ಲಿ ಬೋರಿಕ್ ಪೌಡರ್ ಹಾಕಿಡಿ. ಸ್ನೇಹಿತರೆ, ಈ ಟಿಪ್ಸ್ ನಿಮಗೆ ಹೇಗೆ ಅನಿಸಿದವು? ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಮರೆಯದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.